ಪವಿತ್ರವಾದ ಏನು ವಾರ ಇವ್ರದ್ದು ಏನು ಕ್ರಿಶ್ಚಿಯನ್ ಸಮುದಾಯದ ನಡೀತಾ ಇದೆ. ಈಗ ಶುಕ್ರವಾರ ಗುಡ್ ಫ್ರೈಡೆ ಬರ್ತಿದೆ. ಆ ಒಂದು ಸಂದರ್ಭದಲ್ಲಿ ಏನು ಚಿಕ್ಕಬಳ್ಳಾಪುರದ ಒಂದಷ್ಟು ಕ್ರಿಶ್ಚಿಯನ್ ಸಮುದಾಯದವರಿಗೆ, ಆರ್ಥಿಕವಾಗಿ ಹಿಂದುಳಿದಿರೋ ಅಂಥವ್ರಿಗೆ ಹಬ್ಬದ ಕೊಡುಗೆಯಾಗಿ ಒಂದಷ್ಟು ಫುಡ್ ಕಿಟ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನೀವೇ ನೋಡಿದ ಹಾಗೆ ನೂರಾರು ಜನ ಬಂದು ಇವತ್ತು ಮೊದಲೇ ಟೋಕನ್ಗಳನ್ನು ವಿತರಿಸಲಾಗಿತ್ತು. ಇವತ್ತು ಬಂದು ಫುಡ್ ಕಿಟ್ಗಳನ್ನು ತಗೊಂಡೋಗುವಂಥ ಕೆಲಸ ಮಾಡಿದ್ವಿ. ನಾವು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ವಿ. ಸಮುದಾಯದ ಹಿರಿಯರು, ಯುವಕರು, ಇನ್ನು ಉಳಿದಂಥ ಜನಗಳಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಜನಕ್ಕೆ ವಿತರಣೆ ಮಾಡುವಂಥ ಕೆಲಸ ಆಯಿತು? ನಾವು ನನಗೆ ಗೊತ್ತಿರೋ ಹಾಗೆ ಸುಮಾರು 300-350 ಜನಕ್ಕೆ ಫುಡ್ ಕಿಟ್ಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಸರ್, ಮೊನ್ನೆ ಮುಸಲ್ಮಾನ್ ಸಮುದಾಯಕ್ಕೆ ಕೂಡ ಫುಡ್ ಕಿಟ್ ವಿತರಣೆ ಮಾಡಿದ್ರಿ. ಇವತ್ತು ಕ್ರಿಶ್ಚಿಯನ್ ಸಮುದಾಯದ ಜೊತೆ ನಿಲ್ಲುವಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದಲ್ಲಿ ಕೂಡ ಹಿಂದುಳಿದವರು, ಅಶಕ್ತರು ಇರುವಂಥ ಕೆಲಸ ಆಗಿದೆ. ಅವ್ರ ಜೊತೆ ನಿಲ್ಲುವಂಥ ಕೆಲಸ ಆಗುತ್ತಾ ಏನು ಅಂತ? ಈಗ ನೀವು ಮಾಧ್ಯಮ ಸ್ನೇಹಿತರೇನಿದ್ದೀರಾ, ನನ್ನ ಜೊತೆ ಯಾವಾಗಲೂ ತಾವು ಒಡನಾಡಿಗಳು. ತಾವು ಅಬ್ಸರ್ವ್ ಮಾಡಿರ್ಬೋದು, ಇಡೀ ವರ್ಷದಲ್ಲಿ ನನಗೆ ಮುಸ್ಲಿಂ ಸಮುದಾಯಕ್ಕೆ ಸೇವೆ ಮಾಡುವಂತಹ ಅವಕಾಶ ಸಿಗೋದು ರಂಜಾನ್ ಹಬ್ಬದಲ್ಲಿ. ಅದು ಬಿಟ್ಟರೆ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಇದೇ ಮೊದಲನೇ ವರ್ಷ ನಾನು ಅವ್ರ ಜೊತೆ ನಿಂತಿದ್ದಂಥದ್ದು. ಇದು ವರ್ಷಕ್ಕೆ ಒಂದೊಂದು ಸಲ ಅವ್ರ ಸಮುದಾಯದ ಜೊತೆ ನಿಂತರೆ, ಅಂದರೆ ಅವರ ಸಂಖ್ಯೆ ಸಹ ಕಡಿಮೆ ಇರೋದ್ರಿಂದ ನೀವೆಲ್ಲರೂ ಗಮನಿಸಿದಾಗೆ ನೀವು ನೋಡ್ತಾನೆ ಇದ್ದೀರಿ. ಇಡೀ ವರ್ಷ ದೇವಸ್ಥಾನಗಳ ಜೊತೆ ನಿಂತ್ಕೊಳೋದಿರ್ಬೋದು, ಗಣೇಶ ಹಬ್ಬ ಮಾಡೋದಿರ್ಬೋದು, SC ST ಸಮುದಾಯದ ಪ್ರತಿಭಾನ್ವಿತ ಸಾವಿರಾರು ಯುವಕರಿಗೆ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಸ್ಕಾಲರ್ಶಿಪ್ ಕೊಡೋ ಅಂಥದ್ದಿರ್ಬೋದು, ಜೊತೆಗೆ ಹಾಸ್ಪಿಟ್ಲುಗಳು, ಬೇರೆ ಬೇರೆ ವಿಚಾರಗಳಲ್ಲಿ, ಮದುವೆಗಳ ವಿಚಾರದಲ್ಲಿ ನಿಂತ್ಕೊಳ್ಳೋ ಅಂಥದ್ದಿರ್ಬೋದು. 90% ನಾನು ಸಹಜವಾಗಿ ಜನಸಂಖ್ಯೆ ಕೂಡ ನಮ್ಮ ಹಿಂದೂಗಳದೇ ಜಾಸ್ತಿ ಇರೋದ್ರಿಂದ 90% ನನ್ನ ಸೇವೆ ಏನಾದರೂ ನಡೆದ್ರೆ ಅದು ಹಿಂದೂ ಸಮಾಜದ ಜೊತೆನೇ ನಡೀತಾ ಇರ್ತದೆ. ಪ್ರತಿ ದಿವಸ ಅವರ ಸೇವೆ ಮಾಡುವಂಥ ಕೆಲಸನ ನಾನು ನಿಸ್ವಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ಮೀಡಿಯಾ ಮುಂದೆ ತರೋದಕ್ಕಾಗಲ್ಲ. ಮತ್ತು ಒಂದಷ್ಟೆಲ್ಲ ಮೀಡಿಯಾದಿಂದ ತಾವು ನೋಡಿರೋದಿದೆ. ಈಗ ಗಣೇಶ ಹಬ್ಬ ಏನು ಮಾಡ್ತೀವಿ ನೀವು ನೋಡಿದ್ದೀರ, ಸುಮಾರು ಏನಿಲ್ಲ ಅಂದರೂ ಒಂದು 500-600 ವಿವಿಧ ತಂಡಗಳಿಗೆ, ಊರಿನವ್ರಿಗೆ ನಾವು ಆವತ್ತು ಅವರಿಗೆ ಆರ್ಥಿಕವಾಗಿ ನಾವು ಅವ್ರ ಜೊತೆ ನಿಂತ್ಕೊಳ್ಳೋಂತಹ, ಗಣೇಶ ಹಬ್ಬ ನಮ್ಮ ದೊಡ್ಡ ಸಂಸ್ಕೃತಿ ನಮ್ಮ ಭಾರತದಲ್ಲಿ, ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಆವತ್ತೂ ಮಾಡ್ತಿದ್ವಿ, ಇವತ್ತೂ ಮಾಡಿದ್ದೀವಿ. ಆ ರೀತಿ ಮತ್ತು ಹನುಮ ಜಯಂತಿ ಬಂತು ಅಂತ ಇಟ್ಕೊಳ್ಳಿ, ಅಷ್ಟೊಂದು ಕಾರ್ಯಕ್ರಮ ಮಾಡ್ತೀವಿ. ಈಗ ಶ್ರೀರಾಮನವಮಿ ಬರ್ತಾ ಇದೆ. ಶ್ರೀರಾಮನವಮಿ ಆಯಿತು. ಯೂಶ್ವಲಿ ಪ್ರತಿ ವರ್ಷ ಶ್ರೀರಾಮನವಮಿ ಆದ ಮೇಲೆ 1-2 ವಾರಗಳಲ್ಲಿ ದೊಡ್ಡದಾದ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತೀವಿ. ಈಗ ಇದೇ ತಿಂಗಳ 12ನೇ ತಾರೀಕು ತುಂಬ ದೊಡ್ಡ ಒಂದು ಬೈಕ್ ರ್ಯಾಲಿಯನ್ನು ಶ್ರೀರಾಮನವಮಿಯ ಪ್ರಯುಕ್ತ ತುಂಬ ವಿಜೃಂಭಣೆಯಾಗಿ ಹಮ್ಮಿಕೊಂಡಿದ್ದೀವಿ. ಈ ರೀತಿಯ ಕೆಲಸಗಳನ್ನು ನಾವು ಯಾವಾಗಲೂ ಎಲ್ಲ ಸಮುದಾಯಗಳ ಜೊತೆ, ಆದರೆ ವಿಶೇಷವಾಗಿ ಹೆಚ್ಚಾಗಿ ಹಿಂದೂ ಸಮುದಾಯದ ಜೊತೆ ಸಹಜವಾಗಿ ನಿಂತ್ಕೊಳ್ಳೋಂತಹ ಒಬ್ಬ ಹಿಂದುವಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಆ ತೃಪ್ತಿ ನನಗಿದೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.